ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನ ಯೂಟ್ಯೂಬ್ ಚಾನಲ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ಕೆಇಯಿಂದ ಒಂದು ಅಪ್ಡೇಟ್ ಇರುತ್ತೆ. ಜಾಬ್ ನೋಟಿಫಿಕೇಷನ್ ನೇಮಕಾತಿ ಅಂತ ಕರಿತೀವಿ, ಕರ್ನಾಟಕ ಸರ್ಕಾರದ ನೇಮಕಾತಿ. ಅದಕ್ಕೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕೆಇ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಏನೆಲ್ಲ ನೋಡ್ತಾ ಹೋಗೋಣ ಅದನ್ನು. ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ, ಓಕೆ, ಗೌರ್ಮೆಂಟ್ ಟ್ರೈನಿಂಗ್ ಸೆಂಟರ್ ಅಂತ ಕರಿತೀವಿ ನಾವು, ಗೌರ್ಮೆಂಟ್ ಟ್ರೈನಿಂಗ್ ಟೂಲ್ ಸೆಂಟರ್ GTTC ಅಂತ ಕರಿತೀವಿ. ಸೊ ಖಾಲಿ ಇರುವ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿ ಅಂತ ಇದೆ. ವ್ಯವಸ್ಥಾಪಕ ನಿರ್ದೇಶಕರು ಸರ್ಕಾರಿ GTTC ಇವರು ಏನು ಮಾಡ್ತಾರೆ, ಸೊ ಖಾಲಿ ಇರುವ HK ಮತ್ತು ನಾನ್ HK ಪೋಸ್ಟ್ಗೆ ಕರಿತಾ ಇದ್ದಾರೆ. ಸೊ ಲಿಖಿತ ಪರೀಕ್ಷೆ, ಸೊ ಪ್ರಾಧಿಕಾರದ ವತಿಯಿಂದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇರುತ್ತೆ. ಓಕೆ, ಅಭ್ಯರ್ಥಿಗಳು ಪ್ರಾಧಿಕಾರ ನಡೆಸುವ ರಿಟರ್ನ್ ಎಕ್ಸಾಮ್ಗೆ ಹಾಜರಾಗಬೇಕಾಗಿರುತ್ತೆ. ಓಕೆನಾ. ಪ್ರಾಧಿಕಾರದ ವೆಬ್ಸೈಟ್ ಕೊಟ್ಟಿರ್ತಾರೆ, KEA.Karnataka.in GTTC ರಿಕ್ರೂಟ್ಮೆಂಟ್ 24. ಸೊ ಇಲ್ಲಿ ಇರುತ್ತೆ ಇದು. ಸೊ ಇಲ್ಲಿ KEA.Karnataka.nic.in ಈಗ ನಡೀತಕ್ಕಂಥ ಎಲ್ಲ ನೇಮಕಾತಿನ ಈ ಒಂದು ವಿಂಡೋಯಿಂದನೇ ಮಾಡ್ತಾ ಇದ್ದಾರೆ, KEA ಅಂತ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ. ಸೊ ಇದು ಕೂಡ ಮೊನ್ನೆ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಕರ್ನಾಟಕ ವಿಧಾನ ಪರಿಷತ್ ಸಚಿವಾಲಯದ್ದು ಕೂಡ 24 ಮಾರ್ಚಲ್ಲಿ ಸ್ಟಾರ್ಟ್ ಆಗಿತ್ತು. ಇದು 24 ಮಾರ್ಚಿಂದನೇ ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದು, ಯಾವುದೇ ರೀತಿ ಆಫ್ಲೈನ್ ಇರೋದಿಲ್ಲ. ಎಷ್ಟು ಪೋಸ್ಟ್ ಇದ್ದಾವೆ ಅಂತಂದರೆ 74 + 2 76 ಪೋಸ್ಟ್ ಇದ್ದಾವೆ. ಓಕೆ, ಸೊ ಇದ್ರದ್ದು ಎಲಿಜಿಬಿಲಿಟಿ ಏನು, ಏಜ್ ರಿಲ್ಯಾಕ್ಸೇಷನ್ ಏನು, ಓಕೆ, ಸೊ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬಗ್ಗೆ ಎಲ್ಲದರ ಬಗ್ಗೆ KEA ವೆಬ್ಸೈಟಲ್ಲಿ ವಿವರವಾಗಿ ಕೊಡ್ತಾರೆ. ಇದನ್ನು 24ರಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಇನ್ನೂ ಇದನ್ನು ಕೊಟ್ಟಿಲ್ಲ, ಇಷ್ಟೇ ಒಂದು ಸರ್ಕ್ಯುಲರ್ನ ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಡೀಟೇಲ್ಸನ್ನು ಬರೋ ದಿನಗಳಲ್ಲಿ ಕೊಡ್ತಾರೆ ಅಂತ ಅನಿಸುತ್ತೆ. ಸೊ ತಾವೆಲ್ಲ ಪ್ರಿಪೇರ್ ಆಗಬಹುದು. ಸೊ ಗೌರ್ಮೆಂಟ್ ಟ್ರೈನಿಂಗ್ ಟೂಲ್ ಸೆಂಟರ್ ಪಕ್ಕಾ ಸರ್ಕಾರಿ ಉದ್ಯೋಗ ಇದು. ಓಕೆನಾ. ಸೊ ಇದಕ್ಕೆ ತಾವೆಲ್ಲರೂ ಏನೇನು ಓದಬೇಕು, ಏನೇನಿಲ್ಲ ಅಂತ ಮುಂದಿನ ದಿನಗಳಲ್ಲಿ ಮಾಹಿತಿ ಸಿಕ್ಕರೆ ನಾನು ಖಂಡಿತ ಶೇರ್ ಮಾಡ್ತೀನಿ. ಸೊ ಏನೇನು ಎಲಿಜಿಬಿಲಿಟಿ ಇದೆ ಅಂತ ಹೇಳಿ. ಸೊ ಮತ್ತೊಂದು ವಿಡಿಯೋ ಸ್ಟೇ ಟ್ಯೂನ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್. ಕ್ಲಿಕ್ ಆನ್ ದ ಲೇಟೆಸ್ಟ್ ಅಪ್ಡೇಟ್ಸ್ ಲೈಕ್ ದಿಸ್. ಕ್ಲಿಕ್ ಆನ್ ದ ಬೆಲ್ ಐಕಾನ್ ಆ್ಯಂಡ್ ಯು ವಿಲ್ ಗೆಟ್ ಎ ನೋಟಿಫಿಕೇಷನ್ಸ್ ಇಮಿಡಿಯೇಟ್ಲಿ ಅಂತ ಹೇಳ್ತಾ, ಸರ್ಕಾರಿ ಉದ್ಯೋಗಗಳು ಅನೇಕ ಇದ್ದಾವೆ, ಅದರಲ್ಲಿ ನಿಮ್ಮದು ಒಂದು ಆಗಲಿ ಅನ್ನೋದಷ್ಟೇ ಈ ಚಾನಲ್ನ ಉದ್ದೇಶ, ನಮ್ಮ ಒಂದು ಉದ್ದೇಶ ಆಗಿರುತ್ತೆ. So try for state government or the central government job, which are many. Thank you. ಮತ್ತೆ ಒಂದು ವಿಡಿಯೋದಲ್ಲಿ ಸಿಗೋಣ.